ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ನಿನ್ನೆಷ್ಟೇ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಅವರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಬಳಸಿದ ಪದ ಪ್ರಯೋಗ ಅಂತ. ಹರೀಶ್ ಪೂಂಜಾ ಬಂಧನಕ್ಕೆ ಈಗ ಪೊಲೀಸರು ಬಂದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೊಲೀಸರಿಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಬೆಳ್ತಂಗಡಿಯ ಬಿಜೆಪಿ ಶಾಸಕ. ಬೆಂಬಲಿಗರ ಪರ ಠಾಣೆ ಎದುರು ಧರಣಿಯನ್ನು ನಡೆಸಿದ್ರು ಹರೀಶ್ ಪೂಂಜಾ ಅವರು. ಪೊಲೀಸರ ಕಾರ್ಯವೈಖರಿ ಬಗ್ಗೆ ಮಾತಾಡ್ತಾ ಪೊಲೀಸ್ ಠಾಣೆಯೇ ನಿಮ್ಮಪ್ಪಂದ ಅಂತ ಧಮಕಿಯನ್ನ ಹಾಕಿದ್ರು. ಹಾಗೆ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣದಲ್ಲಿ ಪೂಂಜಾ ಆಪ್ತರ ಬಂಧನ ಆಗಿತ್ತು. ಇನ್ಫ್ಯಾಕ್ಟ್ ಬಂಧನ ಆದವರು ರೌಡಿ ಶೀಟರ್ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ. ಸೊ ಈ ಪ್ರೊಟೆಸ್ಟ್ ಮಾಡ್ತಾ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಿಮ್ಮ ಕಾಲರ್ ಹಿಡಿಯೋದಕ್ಕೂ ನಾನು ರೆಡಿ ಇದ್ದೀನಿ, ಪೊಲೀಸರ ಕಾಲರ್ ಬೇಕಾದ್ರೂ ಹಿಡಿತೀನಿ ನಾನು ಅಂತ ಹೇಳಿದ್ರು. ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟಿದ್ರೆ ಇಷ್ಟು ಮಾತ್ರ ಅಲ್ಲ, ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಏಜೆಂಟ್ ರೀತಿ ವರ್ತಿಸ್ತಾ ಇದ್ದಾರೆ, SP ಅವರು ಕೂಡ ಕಾಂಗ್ರೆಸ್ ಏಜೆಂಟ್ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಅವರನ್ನ ವ್ಯಂಗ್ಯವಾಡುವಂತಹ ಕೆಲಸ ಕೂಡ ಆಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಪೂಂಜಾ ವಿರುದ್ಧ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಅವರ ಬಂಧನಕ್ಕೆ ಅಂತ ಹೇಳಿ ಪೊಲೀಸರು ಹರೀಶ್ ಪೂಂಜಾ ನಿವಾಸಕ್ಕೆ ಬಂದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕ್ಪಾಲ್, ಈಗ ಯಾವ ಸೆಕ್ಷನ್ ಅಡಿಯಲ್ಲಿ ಹರೀಶ್ ಪೂಂಜಾ ವಿರುದ್ಧ ಕೇಸ್ ಮಾಡ್ಕೊಂಡಿರೋದು ಪೊಲೀಸರು ಮತ್ತು ಬೇಲೆಬಲ್ ಸೆಕ್ಷನ್ಸ್ ಇದು ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನೇನು ಆಗ್ತಾ ಇದೆ? ಮಮತಾ, ಪ್ರತಿಭಟನೆ ವೇಳೆಯಲ್ಲಿ ಸಾಕಷ್ಟು ಪೊಲೀಸರ ವಿರುದ್ಧ ಆರೋಪಗಳನ್ನ ಮಾಡಿರುವಂತದ್ದು, ಅವಾಚ್ಯ ಶಬ್ದಗಳಿಂದ ಹರೀಶ್ ಪೂಂಜಾ ಪೊಲೀಸರು ಮತ್ತೆ ಪೊಲೀಸ್ ಇಲಾಖೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಮೇಲೂ ಸಾಕಷ್ಟು ಅವಾಚ್ಯವಾದಂತ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು FIR ದಾಖಲಾಗಿತ್ತು. ಅದರ ಜೊತೆಗೆ ತಾಲೂಕು ಕಚೇರಿ ಎದುರು, ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿರುವಂತದ್ದು, ಅದು ಅನುಮತಿ ಇಲ್ಲದೆ ಮಾಡಿರುವಂತ ಪ್ರತಿಭಟನೆ. ಜೊತೆಗೆ ಆ ಸಂದರ್ಭದಲ್ಲೂ ಸಾಕಷ್ಟು ಗುಂಪುಗಳನ್ನ ಸೇರಿಸಿ ಬೆದರಿಕೆ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನುವ ರೀತಿಯಲ್ಲೂ ಒಂದು ಪ್ರಕರಣ ದಾಖಲಾಗಿದೆ. 2 FIR ಈಗಾಗಲೇ ಶಾಸಕ ಹರೀಶ್ ಪೂಂಜಾರವರ ಮೇಲೆ ದಾಖಲಾಗಿರುವಂತದ್ದು. ಹಾಗಾಗಿ ಅದರ ವಿಚಾರಣೆ ಮಾಡ್ಲಿಕ್ಕೆ ಈಗ ಪೊಲೀಸರು ಮನೆಗೆ ಹೋಗಿದ್ದಾರೆ. ಬಂಧನ ಮಾಡುವಂತ ಸಾಧ್ಯತೆನೂ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಬಂಧನ ಮಾಡ್ಲಿಕ್ಕೆ ಆಸ್ಪದ ಇದೆ. ಆ ಹಿನ್ನೆಲೆಯಲ್ಲಿ ಬಂಧನ ಮಾಡ್ಲಿಕ್ಕೆ ಈಗಾಗಲೇ ಪೊಲೀಸರ ತಂಡ, ಬೆಳ್ತಂಗಡಿ ಪೊಲೀಸರ ತಂಡ ಈಗ ಹರೀಶ್ ಪೂಂಜಾರವರ ಮನೆಗೆ ಹೋಗಿರುವಂತದ್ದು. ಒಂದು ನಿರೀಕ್ಷೆ ಇರುವಂತದ್ದು, ಇವರು ಪೊಲೀಸರು ಈಗ ಆರೋಪಿತ ಆಗಿರುವಂತ FIR ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಶಾಸಕ ಹರೀಶ್ ಪೂಂಜಾರನ್ನ ಬಂಧಿಸ್ತಾರ ಅನ್ನುವಂಥದ್ದು ಇರುವಂತದ್ದು. ಬಂಧಿಸಿದ್ರು ತಕ್ಷಣಕ್ಕೆ ಹರೀಶ್ ಪೂಂಜಾ ನಿವಾಸದಲ್ಲೇ ಇದ್ದಾರಾ? ಹೌದು, ಹರೀಶ್ ಪೂಂಜಾರವರು ಅವರ ನಿವಾಸದಲ್ಲೇ ಇದ್ದಾರೆ. ಇವತ್ತು ಬೆಳಿಗ್ಗಿನಿಂದಲೂ ಪೊಲೀಸರು ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಹರೀಶ್ ಪೂಂಜಾಗೂ ಇತ್ತು. ಹಾಗಾಗಿ ಕೆಲವು ಕಾರ್ಯಕರ್ತರು ಅವರ ಮನೆಯಲ್ಲಿ ಸೇರಿದ್ದಾರೆ. ಏಕಾಏಕಿಯಾಗಿ ಸ್ಥಳೀಯ ಪೊಲೀಸರು ಅಲ್ಲಿಗೆ ಆಗಮಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಈ ಒಂದು ಪ್ರಕರಣ ದಾಖಲಾದ ಬಳಿಕ ಈಗ ಹರೀಶ್ ಪೂಂಜಾರ ಮನೆಗೆ ಪೊಲೀಸರು ಆಗಮಿಸಿರುವಂತದ್ದು. ಹಾಗಾಗಿ ಬಂಧನ ಮಾಡುವಂತ ಸಾಧ್ಯತೆನೂ ಹೆಚ್ಚಾಗಿರುವಂತದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಒಂದು ವೇಳೆ ಹರೀಶ್ ಪೂಂಜಾರನ್ನ ಬಂಧನ ಮಾಡಬೇಕಿದ್ರೆ ಸ್ಪೀಕರ್ ಅವರ ಅನುಮತಿ ಪಡಿಬೇಕಾಗುತ್ತೆ. ಸ್ಪೀಕರ್ ಅವರು ಮಂಗಳೂರಲ್ಲಿ ಇರುವಂತ ಕಾರಣಕ್ಕಾಗಿ ಅನುಮತಿ ಪಡೆದಿರುವಂತ ಸಾಧ್ಯತೆನೂ ಇದೆ. ಹಾಗಾಗಿ ಹರೀಶ್ ಪೂಂಜಾರ ಅವರು ಈ ಒಂದು 2 FIR ದಾಖಲಾಗಿರುವಂತ ಹಿನ್ನೆಲೆ ಅವ್ರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆನೇ ಇರುವಂತದ್ದು. ಮಮತಾ, ಸುಕ್ಪಾಲ್, ಏನ್ ಸೆಕ್ಷನ್ಸ್ ಹಾಕಿದ್ದಾರೆ? ಈಗ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ರು ಅನ್ನೋದು ಪೊಲೀಸರ ದೂರಿನ ಸಾರಾಂಶನ ಅಥವಾ ಪೊಲೀಸರಿಗೆ ಧಮಕಿ ಹಾಕಿದ್ರು ಅನ್ನೋದು ದೂರಿನ ಸಾರಾಂಶನ? ಸೆಕ್ಷನ್ಸ್ ಏನು ಅಂತ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಬೇಲೆಬಲ್ ಸೆಕ್ಷನ್ ನಾನ್ ಬೇಲೆಬಲ್ ಸೆಕ್ಷನ್ ಅಂತ. ಒಂದು ಪ್ರಕರಣದಲ್ಲಿ, ಮೊದಲ ಪ್ರಕರಣದಲ್ಲಿ ಅವಾಚ್ಯ ಶಬ್ದಗಳಿಂದ ಪೊಲೀಸರಿಗೆ ಬೆದರಿಕೆ ಹಾಕಿರುವಂತದ್ದು, ಪೊಲೀಸ್ ಠಾಣೆಗೆನೆ ನುಗ್ಗಿ ಬೆದರಿಕೆ ಹಾಕಿರುವಂತದ್ದು. ಇನ್ನೊಂದು ಕಡೆಯಲ್ಲಿ DJ ಹಳ್ಳಿ ಮತ್ತೆ KG ಹಳ್ಳಿಯಲ್ಲಿ ಆಗಿರುವಂತ ಪ್ರಕರಣ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಆಗಬಹುದು ಅನ್ನುವಂಥದ್ದು ಇನ್ನೊಂದು ಬೆದರಿಕೆ ಆಗುತ್ತೆ. ಹಾಗಾಗಿ ಆ ಪ್ರಕರಣಕ್ಕೂ ಒಂದು ಸೆಕ್ಷನ್ ದಾಖಲೆ ಮಾಡಲಾಗಿದೆ. ಅದರ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೂ ಪ್ರತಿಭಟನೆ ವೇಳೆಯಲ್ಲೂ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ಬೈದಿರುವಂತದ್ದು. ಅವರು ತಲೆಯಲ್ಲಿ ಕೂದಲಿಲ್ಲ ಮಾತ್ರ ಅಲ್ಲ, ಅವರ ತಲೆಯ ಮೆದುಳು ಇಲ್ಲ ಅನ್ನುವಂತ ರೀತಿಯಾಗಿ ಈ ರೀತಿಯಾದಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲೂ ಪ್ರಕರಣ ದಾಖಲು ಮಾಡಲಾಗಿದೆ. ಜೊತೆಗೆ ತಾಲೂಕು ಕಚೇರಿ ಎದುರು ಸಾಕಷ್ಟು ಸಂಖ್ಯೆಯಲ್ಲಿ ಅನುಮತಿ ಇಲ್ಲದೆ ಜನರನ್ನ ಸೇರಿಸಿ, ಗುಂಪನ್ನ ಸೇರಿಸಿ ಪ್ರತಿಭಟನೆ ಮಾಡಿರುವಂತದ್ದು ಕಾನೂನು ಬಾಹಿರ ಅನ್ನುವ ಈ ರೀತಿಯಲ್ಲೂ ಪ್ರಕರಣ ದಾಖಲಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.